ಆಡಳಿತ ಪಕ್ಷದಲ್ಲಿ ಸಂಪುಟ ಪುನರ್ರಚನೆಗೆ ಟೈಮ್ ಫಿಕ್ಸ್ ಆಯ್ತಾ ಅನ್ನುವಂಥ ಚರ್ಚೆ ಬರ್ತಾ ಇರುವಂಥದ್ದು. ರಾಜ್ಯ ಸಂಪುಟ ಪುನರ್ರಚನೆಗೆ ಟೈಮ್ ಫಿಕ್ಸ್ ಆಯ್ತಾ ಅನ್ನುವಂಥ ಚರ್ಚೆ. ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಕ್ಯಾಬಿನೆಟ್ ರೀಶಫಲ್ ಆಗತ್ತಾ? ಡಿಸೆಂಬರ್ನಲ್ಲಿ ಸರ್ಜರಿ ಮಾಡಲು ನಿರ್ಧರಿಸಿದ್ರು ವರಿಷ್ಠರು. ಆದರೆ ಸೆಪ್ಟೆಂಬರ್ ಕೊನೆಯ ವಾರದಲ್ಲೇ ಪುನರ್ರಚನೆ ಆಗುವಂತಹ ಎಲ್ಲ ಸಾಧ್ಯತೆಗಳಿವೆ. ಕೆಲ ಸಚಿವರ ಕಾರ್ಯವೈಖರಿಗೆ ಹೈಕಮಾಂಡ್ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಹೀಗಾಗಿ ಸಂಪುಟ ಪುನರ್ರಚನೆಗೆ ಮುಂದಾಗ್ತಾ ಇದೆ ಹೈಕಮಾಂಡ್. ರಾಜ್ಯ ಸಂಪುಟ ಪುನರ್ರಚನೆಗೆ ಟೈಮ್ ಫಿಕ್ಸ್ ಆಗಿದೆ ಅನ್ನುವಂಥ ಚರ್ಚೆ ಬರ್ತಾ ಇದೆ. ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಕ್ಯಾಬಿನೆಟ್ ರೀಶಫಲ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಡಿಸೆಂಬರ್ನಲ್ಲಿ ಈ ಒಂದು ಪುನರ್ರಚನೆ ಮಾಡಬೇಕು ಅಂತ ಹೈಕಮಾಂಡ್ ನಾಯಕರು ತೀರ್ಮಾನವನ್ನು ಮಾಡಿದ್ರು. ಆದರೆ ಎಲ್ಲೋ ಒಂದು ಕಡೆ ಕೆಲ ಸಚಿವರ ಕಾರ್ಯವೈಖರಿ ಸರಿ ಇಲ್ಲ. ಆ ಕಾರ್ಯವೈಖರಿ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ಅಸಮಾಧಾನ ಇರುವಂಥ ಕಾರಣ ಆದಷ್ಟು ಬೇಗ, ಬಹುಶಃ ಸೆಪ್ಟೆಂಬರ್ ಅಕ್ಟೋಬರ್ ಹೊತ್ತಿಗೆ, ಸೆಪ್ಟೆಂಬರ್ ಕೊನೆಯ ವಾರದ ಹೊತ್ತಿಗೆ ಈ ಒಂದು ಪುನರ್ರಚನೆ ಆಗುವಂತಹ ಸಾಧ್ಯತೆ ಇರುವಂಥದ್ದು. ಎಲ್ಲ ಅಳೆದು ತೂಗಿ ಲೆಕ್ಕಾಚಾರವನ್ನು ಹಾಕಿ ಯಾವ ಸಚಿವರಿಗೆ ಕೊಕ್ಕು ಕೊಡಬೇಕು ಇದೆಲ್ಲವನ್ನು ಗಮನಿಸಿದೆ ಹೈಕಮಾಂಡ್. ಯಾರ ಮೇಲೆ ಅಸಮಾಧಾನ ಇದೆ ಅವರಿಗೆ ಕೊಕ್ಕು ಕೊಡುವಂಥ ಎಲ್ಲ ಸಾಧ್ಯತೆಗಳಿದೆ. ಸೆಪ್ಟೆಂಬರ್ ಕಡೆಯ ವಾರ ಇಲ್ಲ ಅಕ್ಟೋಬರ್ ಫಸ್ಟ್ ವೀಕ್ನಲ್ಲಿ ಕ್ಯಾಬಿನೆಟ್ ರೀಶಫಲ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಡಿಸೆಂಬರ್ನಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿತ್ತು ಹೈಕಮಾಂಡ್, ಆದರೆ ಆದಷ್ಟು ಬೇಗ ಮಾಡಿದ್ರೆ ಒಳ್ಳೆಯದು ಅನ್ನುವಂಥ ಕಾರಣಕ್ಕೆ ಪುನರ್ರಚನೆ ಆಗುವಂತಹ ಸಾಧ್ಯತೆ ಆದಷ್ಟು ಬೇಗ ಆಗುತ್ತೆ ಅನ್ನುವಂಥದ್ದು. ಪಕ್ಷ ಮತ್ತು ಸರ್ಕಾರದ ಮಟ್ಟದಲ್ಲಿ ಕಾರ್ಯನಿರ್ವಹಿಸಿದವರಿಗೆ ಕೊಕ್ಕೊಡುವಂಥ ಸಾಧ್ಯತೆ. ವಿದೇಶ ಪ್ರವಾಸದಿಂದ ರಾಹುಲ್ ವಾಪಸ್ ಆಗ್ತಿದ್ದಂತೆ ಈ ಒಂದು ಪುನರ್ರಚನೆ ಸರ್ಜರಿ ಆಗುತ್ತೆ. ಸಂಪುಟ ಪುನರ್ರಚನೆ ಬಗ್ಗೆ ಸುಳಿವು ಕೊಟ್ಟಿರುವಂತಹ AICC ಅಧ್ಯಕ್ಷರು ಮೊನ್ನೆ ದೆಹಲಿಯಲ್ಲಿ ಸುಳಿವು ನೀಡಿದ್ದಂತಹ ಮಲ್ಲಿಕಾರ್ಜುನ ಖರ್ಗೆ. ಹೀಗಾಗಿ ರಾಹುಲ್ ಬಂದ ಮೇಲೆ ನೀವು ಮತ್ತೆ ದೆಹಲಿಗೆ ಬರಬೇಕು ಅಂತ ಹೇಳಿ ಕಳಿಸಿದ್ದಾರೆ ರಾಜ್ಯ ನಾಯಕರಿಗೆ. CMಗೆ ಮತ್ತೆ ದೆಹಲಿಗೆ ಬರಬೇಕು ಎಂದಿರುವಂತಹ KC ವೇಣುಗೋಪಾಲ್. ಪಕ್ಷ ಮತ್ತು ಸರ್ಕಾರದ ಮಟ್ಟದಲ್ಲಿ ಕಾರ್ಯನಿರ್ವಹಿಸದವರಿಗೆ ಕೊಡುವಂತಹ ಸಾಧ್ಯತೆ ಇದೆ. ವಿದೇಶ ಪ್ರವಾಸದಿಂದ ರಾಹುಲ್ ವಾಪಸ್ ಆಗ್ತಾ ಇದ್ದಂತೆ ಸರ್ಜರಿ ಆಗುವಂತಹ ಸಾಧ್ಯತೆ ಇದೆ. ಸಂಪುಟ ಪುನರ್ರಚನೆ ಬಗ್ಗೆ ಸುಳಿವು ಕೊಟ್ಟಿರುವಂತಹ AICC ಅಧ್ಯಕ್ಷರು ಮೊನ್ನೆ ದೆಹಲಿಯಲ್ಲಿ ಸುಳಿವು ನೀಡಿದ್ದಂತಹ ಮಲ್ಲಿಕಾರ್ಜುನ ಖರ್ಗೆ. ಹೀಗಾಗಿ ರಾಹುಲ್ ಬಂದ ಮೇಲೆ ನೀವು ಮತ್ತೆ ದೆಹಲಿಗೆ ಬರಬೇಕು ಅಂತ ಹೇಳಿ ಕಳಿಸಿದ್ದಾರೆ. CMಗೆ ಮತ್ತೆ ದೆಹಲಿಗೆ ಬರಬೇಕು ಎಂದು ಹೇಳಿ ಕಳಿಸಿರುವಂತಹ KC ವೇಣುಗೋಪಾಲ್. ಪಕ್ಷ ಮತ್ತು ಸರ್ಕಾರದ ಮಟ್ಟದಲ್ಲಿ ಯಾವ ಸಚಿವರು ಸರಿಯಾಗಿ ಕೆಲಸ ಮಾಡಿಲ್ಲ ಅವರುಗಳಿಗೆ ಕೊಕ್ಕು ನೀಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ರಾಹುಲ್ ಗಾಂಧಿಯವರು ವಿದೇಶ ಪ್ರವಾಸಕ್ಕೆ ತೆರಳಿದ್ದಾರೆ. ಅಲ್ಲಿಂದ ರಾಹುಲ್ ಗಾಂಧಿಯವರು ವಾಪಸ್ ಆಗ್ತಾ ಇದ್ದಂತೆ ಸಂಪುಟ ಪುನರ್ರಚನೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಇದರ ಬಗ್ಗೆ ಸುಳಿವು ನೀಡಿದ್ದಾರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಮೊನ್ನೆ ಮುಖ್ಯಮಂತ್ರಿಗಳು ಮತ್ತು DCM ಡೆಲ್ಲಿಗೆ ಏನು ಹೋಗಿದ್ರು ಆ ವಿಚಾರವಾಗಿ ಮತ್ತೆ ಹೇಳಿ ಕಳಿಸಿದ್ದಾರೆ KC ವೇಣುಗೋಪಾಲ್ ಅವರು. ಸಿದ್ದರಾಮಯ್ಯ ಅವರು ವಾಪಸ್ ಬರಬೇಕು ಮತ್ತೆ ಡೆಲ್ಲಿಗೆ. ರಾಹುಲ್ ಗಾಂಧಿಯವರು ವಿದೇಶ ಪ್ರವಾಸದಿಂದ ವಾಪಸ್ ಬಂದ ಮೇಲೆ ತಾವು ವಾಪಸ್ ಬರಬೇಕಾಗತ್ತೆ. ಸಂಪುಟ ಪುನರ್ರಚನೆ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ ಹೈಕಮಾಂಡ್ ನಾಯಕರು ಅನ್ನುವಂಥದ್ದು. AICC ಅಧ್ಯಕ್ಷರು ಈಗಾಗಲೇ ಇದರ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ನೀವು ವಾಪಸ್ ಬರಬೇಕಾಗುತ್ತೆ ರಾಹುಲ್ ಗಾಂಧಿಯವರು ಭಾರತಕ್ಕೆ ಮರಳಿದ ನಂತರದಲ್ಲಿ ಅಂತ KC ವೇಣುಗೋಪಾಲ್ ಸಿದ್ದರಾಮಯ್ಯ ಅವರಿಗೆ ಹೇಳಿ ಕಳಿಸಿದ್ದಾರೆ. ಮತ್ತೆ ದೆಹಲಿಗೆ ತೆರಳಲಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ವೇಳೆ CM ಮತ್ತು DCM ಜೊತೆ ಚರ್ಚಿಸಿ ಅಂತಿಮ ನಿರ್ಣಯವನ್ನು ಕೈಗೊಳ್ಳಲಿದ್ದಾರೆ. ರಿಪೋರ್ಟ್ ಮೇಲೆ ಕೆಲ ಸಚಿವರಿಗೆ ಕೊಡುವಂತಹ ಸಾಧ್ಯತೆ ಇದೆ. ಆಪ್ತ ಸಚಿವರ ಜೊತೆ ಹೆಚ್ಚು ಚರ್ಚೆ ನಡೆಸ್ತಾ ಇರುವಂತಹ ಮುಖ್ಯಮಂತ್ರಿಗಳು. ದೆಹಲಿಯಲ್ಲಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಇದೀಗ ಬೆಂಗಳೂರಿನಲ್ಲಿ CM ಮತ್ತು ಪರಂ ರಹಸ್ಯ ಮಾತುಕತೆ ನಡೆಸ್ತಾ ಇದ್ದಾರೆ. ನಿನ್ನೆ ರಾತ್ರಿ ಕಾವೇರಿ ನಿವಾಸದಲ್ಲಿ ಮಾತುಕತೆ ನಡೆಸಿದಂತಹ ಮುಖ್ಯಮಂತ್ರಿಗಳು ಹಾಗೂ G ಪರಮೇಶ್ವರ್ ತೀವ್ರ ಕುತೂಹಲ ಮೂಡಿಸಿರುವಂತಹ ಉಭಯ ನಾಯಕರ ಚರ್ಚೆ. ಮುಖ್ಯಮಂತ್ರಿಗಳು ತಮ್ಮ ಆಪ್ತರ ಜೊತೆ ಚರ್ಚೆಗಳನ್ನು ನಡೆಸ್ತಾ ಇದ್ದಾರೆ. ಡೆಲ್ಲಿಲಿದ್ದಾಗ ಸತೀಶ್ ಜಾರಕಿಹೊಳಿ ಜೊತೆ ಚರ್ಚೆ ನಡೆಸಿದ್ರು. ಇನ್ನು ನಿನ್ನೆ ತಡರಾತ್ರಿ ಕಾವೇರಿ ನಿವಾಸದಲ್ಲಿ ಗೃಹ ಸಚಿವ G ಪರಮೇಶ್ವರ್ ಜೊತೆ ರಹಸ್ಯವಾದಂತಹ ಒಂದು ಚರ್ಚೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಇದು ಎಲ್ಲ ಒಂದು ಕಡೆ ತೀವ್ರ ಕುತೂಹಲ ಕೆರಳಿಸ್ತಾ ಇರುವಂಥದ್ದು. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಡಿಸೆಂಬರ್ಗೆ ಆಗಬೇಕಾಗಿದ್ದಂತಹ ಸಂಪುಟ ಪುನರ್ರಚನೆ ಆದಷ್ಟು ಬೇಗ ಅಂದರೆ ಸೆಪ್ಟೆಂಬರ್ ಕಡೆಯ ವಾರ ಅಥವಾ ಅಕ್ಟೋಬರ್ ಫಸ್ಟ್ ವೀಕ್ನಲ್ಲಿ ಆಗುವಂಥ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ಅವರು ವಿದೇಶದಿಂದ ವಾಪಸ್ ಬಂದ ಮೇಲೆ
ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಪುನಃ ಡೆಲ್ಲಿಗೆ ಬರಬೇಕು, ಇದರ ಬಗ್ಗೆ ಚರ್ಚೆ ಮಾಡಿ ಅಂತಿಮ ನಿರ್ಣಯವನ್ನು ಕೈಗೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ನಡುವೆ ಮುಖ್ಯಮಂತ್ರಿಗಳು ತಮ್ಮ ಆಪ್ತ ಸಚಿವರ ಜೊತೆ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಅಂದರೆ ಡೆಲ್ಲಿಲಿದ್ದಾಗ ಸತೀಶ್ ಜಾರಕಿಹೊಳಿ ಜೊತೆ ಮತ್ತು ನಿನ್ನೆ ಪರಮೇಶ್ವರ್ ಅವರ ಜೊತೆ ಚರ್ಚೆ ನಡೆಸಿದ್ದಾರೆ. ಏನಾಗಬಹುದು ಡೆವಲಪ್ಮೆಂಟ್ಸ್ ಅಂತ ಡೀಟೇಲ್ಸ್ ಕೊಡೋದಾದ್ರೆ? ಸಂತೋಷ್, ಖಂಡಿತ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಿರ್ತಕ್ಕಂತ ಬೆಳವಣಿಗೆ ಏನಿದೆ ಅದು ಸಾಕಷ್ಟು ಒಂದು ಕುತೂಹಲಕ್ಕೆ ಮನೆ ಮಾಡ್ತಾ ಇದೆ. ಯಾಕಂತಂದ್ರೆ ಒಂದು ಕಡೆ ಸಚಿವರು ಹೇಳ್ತಾರೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಸಚಿವ ಸಂಪುಟ ಬದಲಾವಣೆ ಆಗುತ್ತೆ ಅಂತ. ಇನ್ನೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳುತ್ತಾರೆ, ಅಲ್ಲಿ ಎಐಸಿಸಿ ನಾಯಕರನ್ನ ಭೇಟಿ ಆಗ್ತಾರೆ. ಅದರಲ್ಲೂ ಪ್ರಮುಖವಾಗಿ ಸಚಿವ ಸಂಪುಟ ವಿಸ್ತರಣೆ ಮತ್ತು ಹಿರಿಯ ಶಾಸಕರ ಅಸಮಾಧಾನ ವಿಚಾರವನ್ನ ಪ್ರಸ್ತಾಪ ಮಾಡಿ ಒಂದಷ್ಟು ಸೂಚನೆಯನ್ನ ಪಡೆದುಕೊಂಡು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬರುವಂತ ಸಂದರ್ಭದಲ್ಲಿ ದೆಹಲಿಯಲ್ಲಿ ಅದರಲ್ಲೂ ಕೂಡ ಕೆಪಿಸಿಸಿ ಸ್ಥಾನದ ಪ್ರಮುಖ ಆಕಾಂಕ್ಷಿಯಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಜೊತೆ ಒಂದಷ್ಟು ಸಭೆ ಮಾಡ್ತಾರೆ. ಅದಾದ ನಂತರ ಮತ್ತೆ ಬೆಂಗಳೂರಿನಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಜೊತೆ ನೈಟ್ ಡಿನ್ನರ್ ಮೀಟಿಂಗ್ ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ವಿಚಾರಕ್ಕೆ ಬರ್ತಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಚಿವ ಸಂಪುಟ ವಿಸ್ತರಣೆಯ ಒಂದು ಸುಳಿವು ಮೊದಲೇ ಸಿಕ್ಕಿದ್ಯಾ, ಹೀಗಾಗಿ ಎಸಿಸಿ ನಾಯಕರು ಒಂದಷ್ಟು ಖಡಕ್ ಸೂಚನೆಯನ್ನ ತೆಗೆದುಕೊಳ್ಳಿ, ಮತ್ತೆ ಯಾವುದೇ ರೀತಿಯ ಅಸಮಾಧಾನ ಇದ್ರೂ ಕೂಡ ಶಮನಕ್ಕೆ ಕೈ ಹಾಕುವಂತ ಒಂದು ಕೆಲಸ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಅದರ ಒಂದು ಸೂಚನೆ ಮೇರೆಗೆ ಸಿದ್ದರಾಮಯ್ಯ ಅವರು ಬೆಂಗಳೂರಿಗೆ ಬರ್ತಾರೆ. ಪ್ರಮುಖವಾಗಿ BR ಪಾಟೀಲ್ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ರಾಜಕಾಗಿ ಅವ್ರನ್ನಾಗಿರ್ಬೋದು ಮತ್ತು ಬೇಲೂರು ಗೋಪಾಲಕೃಷ್ಣ ಅವ್ರನ್ನಾಗಿರ್ಬೋದು ಅವ್ರನ್ನ ಕರೆಸ್ಕೊಂಡು ಒಂದು ಅಸಮಾಧಾನ ಇರತಕ್ಕಂತ ಶಾಸಕರಿಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತಾರೆ. ಅದಾದ ನಂತರ ಪರಮೇಶ್ವರ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಜೊತೆ ಆಗಿರ್ಬೋದು ಮುಂದಿನ ಆಗುಹೋಗುಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ಒಂದು ವಿಚಾರ ಪ್ರಸ್ತಾಪಕ್ಕೆ ಬರ್ತಿರುವಂತದ್ದು, ಸದ್ಯಕ್ಕೆ ವಿದೇಶದಲ್ಲಿ ಇರುವಂತಹ ರಾಹುಲ್ ಗಾಂಧಿ ಅವರು ದೆಹಲಿಗೆ ಮರಳಿದ ನಂತರ ಸಿಎಂ ಸಿದ್ದರಾಮಯ್ಯ ಅವರು ಬೆಂಗಳೂರಿನಿಂದ ದೆಹಲಿಗೆ ಹೋಗ್ತಾರೆ. ದೆಹಲಿಯಲ್ಲಿ ರಾಜಕಾರಣದ ಪಾಲಿಟಿಕ್ಸ್ ಬಗ್ಗೆ ಒಂದಷ್ಟು ಚರ್ಚೆ ಆಗುತ್ತೆ. ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಅಲ್ಲಿ ಬಹುತೇಕವಾಗಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಹೇಳಲಾಗ್ತಿದೆ. ಹೀಗಾಗಿ 8ರಿಂದ 10 ಸಚಿವರು ಏನಿದ್ದಾರೆ ಅವರ ಒಂದು ಕಾರ್ಯವೈಖರಿ ಮೇಲೆ ಆಧಾರಿತ ಮೇಲೆ ಇದೀಗ ಹೈಕಮಾಂಡ್ ಒಂದಷ್ಟು ರಿಪೋರ್ಟ್ ನ ರೆಡಿ ಮಾಡ್ಕೊಂಡಿದೆ. ಹೀಗಾಗಿ ಬಹುತೇಕ 8ರಿಂದ 10 ಸಚಿವರು ಇದೇ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಅಲ್ಲಿ ತಮ್ಮ ಒಂದು ಸ್ಥಾನವನ್ನ ಬಿಟ್ಕೊಟ್ಟು ಯಾರೆಲ್ಲ ವಲಸಿಗ ಕಾಂಗ್ರೆಸ್ ಇದ್ದಾರೆ ಮತ್ತು ಯಾರೆಲ್ಲ ಹಿರಿಯ ಶಾಸಕರಿದ್ದಾರೆ ಅವರಿಗೆ ಸಚಿವ ಸ್ಥಾನ ಕೊಡುವಂತ ಒಂದು ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದೆ. ಇದೇ ನಿಟ್ಟಿನಲ್ಲಿ ಪ್ರಮುಖವಾಗಿ BR ಪಾಟೀಲ್ ಆಗಿರ್ಬೋದು ಮತ್ತೆ ರಾಜು ಕಾಗೆ ಆಗಿರ್ಬೋದು, ಜೊತೆಗೆ ವಲಸಿಗ ಕಾಂಗ್ರೆಸ್ಸಿಗರಲ್ಲಿ ಲಕ್ಷ್ಮಣ್ ಸವದಿ ಆಗಿರ್ಬೋದು, ಶಿವಲಿಂಗೇಗೌಡರು ಆಗಿರ್ಬೋದು ಅವ್ರಿಗೆ ಬಹುತೇಕವಾಗಿ ಸ್ಥಾನ ಸಿಗುತ್ತೆ ಅಂತ ಚರ್ಚೆ ಮಾಡಲಾಗ್ತಿದೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಮುಂದಿನ ಒಂದು ನಡೆ ಆಗಿರ್ಬೋದು ಮತ್ತು DCM DK ಶಿವಕುಮಾರ್ ಅವರ ಮುಂದಿನ ನಡೆ ಆಗಿರ್ಬೋದು ಹೈಕಮಾಂಡ್ ಸಾಕಷ್ಟು ಒಂದು ಇಲ್ಲಿ ಕಣ್ಣಿಟ್ಟಿದೆ. ಸಂತೋಷ್. ಎಸ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.